7-8 ಇಯರ್ಸ್ ಆಯಿತು ನಮ್ಮದು. 7-8 ಇಯರ್ಸ್ ಆಯ್ತು. ಬನ್ನಿ, ಚೆನ್ನಾಗಾಗುತ್ತೆ. ಇಲ್ಲಿ ಗುದುಚಿಗೆ ವೆಲ್ನೆಸ್ ಸೆಂಟರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಗೀತಾ. ಗೀತಾ ಅಂತ. ಮ್ಯಾಮ್ ತಾವು ಎಷ್ಟು ವರ್ಷದಿಂದ ಗುರುಚಿ ಬರ್ತಿದ್ದೀರಿ? ಆಯಿತು, 7-8 ಇಯರ್ಸ್ ಆಯಿತು ನಮ್ಮದು. 7-8 ಇಯರ್ಸ್ ಆಯಿತು. ಸೊ ಹೇಗೆ ಅನಿಸ್ತಿದೆ ನಿಮಗೆ ಅನುಭವ? ಹೇಗೆ ಇವಾಗ ವೆಲ್ನೆಸ್ ಸೆಂಟರ್ ಬಂದಾಗಿನಿಂದ ನನಗೆ ಖುಷಿ ಆಗ್ತಿದೆ. ಎಲ್ಲವನ್ನು ಸ್ವಲ್ಪ ನಾರ್ಮಲ್ ಆಗಿ ಬಂದಿದ್ದೀನಿ. ಆರಾಮಾಗಿದೆ. ಆರಾಮ. ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಕಾಂಪ್ಲಿಕೇಶನ್ಸ್ ಹೌದು, ಇತ್ತು, ತುಂಬ ಇತ್ತು. ಆದರೆ ಒಂದೊಂದೇ ನನಗೆ ಚೆನ್ನಾಗಿ ಆಗ್ತಾ ಬಂತು. ಚೆನ್ನಾಗಿ ಆಗ್ತಾ ಬಂತು. ಸೊ ನೀವು ಬಹಳ ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ ಅಂದ್ರೆ ಬಹಳ ಜನಕ್ಕೆ ರೆಫರ್ ಕೂಡ ಮಾಡಿದ್ದೀವಿ. ನಾನು ಮನೆ ಪಕ್ಕದಲ್ಲಿ ನೇಬರ್ಸ್ಗೆಲ್ಲ ನಾವು ರೆಫರ್ ಕೂಡ ಮಾಡಿದ್ದೀವಿ. ಅವರು ಬರ್ತಿದ್ದಾರೆ. ಹೌದಾ? ರೆಫರ್ ಮಾಡಿದವ್ರಿಗೆಲ್ಲ ಹೇಗಾಗಿದೆ ಮೇಡಮ್? ಅವರು ಏನಾದ್ರು ಡಯಾಬಿಟಿಸ್ಗೆ ಬಂದಿದ್ದು ಅವ್ರಿಗೂ ಚೆನ್ನಾಗಾಗಿದೆ. ಇವಾಗ ಬೆಟರ್ ಆಗಿದ್ದಾರೆ. ಓಕೆ. ರಿವರ್ಸಲ್ ಏನಾದ್ರು ಆಗಿದೆ ಅವ್ರಿಗೆ? ಆಗಿದೆ. ಸೊ ಎಷ್ಟೊಂದು ಜನ ಈಗ ನೋಡ್ತಾ ಇರ್ತಾರೆ, ಸೊ ಹೇಗಿದು ರಿವರ್ಸಲ್ ಅಂದ್ರೆ ಏನು, ಇಲ್ಲಿ ಬಂದ್ರೆ ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂತೆಲ್ಲ ಭಯ ಇರುತ್ತೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ, ಚೆನ್ನಾಗಾಗುತ್ತೆ. ಇಲ್ಲಿ ಗುದುಚಿಗೆ ವೆಲ್ನೆಸ್ ಸೆಂಟರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇಲ್ಲಿನ ಡಾಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಫ್ರೆಂಡ್ಲಿ ಇದ್ದಾರೆ? ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ ಇದ್ದಾರೆ. ಯಮುನಾ ಡಾಕ್ಟರ್ ಅಂತೂ ತುಂಬ ಒಳ್ಳೆಯವರು. ಫ್ರೆಂಡ್ಲಿ ಅಂತ ಮಾತಾಡ್ತಾರೆ ಅವರು. ಡಾಕ್ಟ್ರಾಗಿ ಮಾತಾಡೋರು ನಮ್ಮ ಫ್ರೆಂಡ್ಸ್ ಥರ ಮಾತಾಡ್ತಾರೆ. ಅದೇ ಖುಷಿ ಆಗುತ್ತೆ. ಈಗ ಡಯಟ್ ಅಂದ ತಕ್ಷಣ ಬಹಳಷ್ಟು ಪ್ರಶ್ನೆ ಇರುತ್ತಲ್ಲ, ಅಯ್ಯೋ ಅದ್ ಬಿಡ್ಬೇಕು, ಇದ್ ಬಿಡ್ಬೇಕು, ಅದು ತಿನ್ಬಾರ್ದು, ಇದು ತಿನ್ಬಾರ್ದು. ಇಲ್ಲ ಡಯಟ್ ಮಾಡ್ತಿದ್ದೀನಿ ಅಂದ್ರೆ ನಮ್ಗೆ ಒಂದು ಸೆಪರೇಟ್ ಊಟ ಮಾಡ್ಬೇಕಲ್ಲಪ್ಪ ಅನ್ನೋದೆಲ್ಲ ಇರುತ್ತೆ. ಹಾಗೇನಾದ್ರೆ ಏನಿಲ್ಲ, ಹಾಗೇನಿಲ್ಲ. ಸಾಮಾನ್ಯವಾಗಿ ತಾವೇನ್ ತಿಂತಿರ್ತೀರಾ ಅದೇ ತರಾನೇ ನಾವು. ಅವ್ರು ಏನು ಸ್ವಲ್ಪ ಡಯಟ್ ಹೇಳ್ತಾರೆ ಆ ಥರ ಮಾಡ್ಕೊಂಡ್ರೆ ನಮಗೆ ಹೆಲ್ತಿಗೂ ಒಳ್ಳೇದು. ಸ್ವಲ್ಪ ಆಲ್ಟ್ರೇಷನ್ ಅಷ್ಟೇ ಏನಿಲ್ಲ. ಓಕೆ. ಸೊ ಒಟ್ಟಿನಲ್ಲಿ ಗುರುಚಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ತಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ತುಂಬಾ ಕಾಂಪ್ಲಿಕೇಶನ್ ಇತ್ತು ನನಗೆ. ಇವಾಗ ಆರಾಮಾಗಿದ್ದೀರಿ. ಸೊ ಗುರುಚಿ ಅಂದ ತಕ್ಷಣ ಮುಖದಲ್ಲಿ ಕರೆಕ್ಟ್. ದಟ್ಸ್ ನೈಸ್. ಹೇಗೆ ಇರಿ, ಆರಾಮಾಗಿ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್.